ಅವತ್ತು ಜಗಳ ಅಂದ ತಕ್ಷಣ ಎಲ್ಲ ನನ್ನ ಬಿಟ್ಟು ಓಡೋಗ್ಬಿಡ್ತಾರೆ. ನಮ್ಮಪ್ಪ ಕರೀತಾ ಇದಾರೆ, ನಮ್ಮಮ್ಮ ಕರೀತಾ ಇದಾರೆ, ಮನೆಗೆ ಹೋಗ್ಬೇಕು, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು. ನನಗೆ ಇವ್ರು ಹೋಗ್ತೆ ಇಷ್ಟೇನಾ ಅಂದ್ರೆ ಒಂದು ಫ್ರೆಂಡ್ಶಿಪ್ಗೆ ಸುಮ್ಮನೆ ನಿಂತ್ಕೊಂಡಿದ್ರು ಸಾಕಾಗಿತ್ತು. ಮನಸ್ಸಿಂದ ಇಲ್ಲಿಂದ ಬೈಕ್ ಅಂತೀನಿ. ಅವ್ರು ಒಂದು 7-8 ಜನ ಸತ್ತೋಗಿದ್ದಾರೆ ಸರ್. ಅದನ್ನ ಎಲ್ಲ ಹೇಳ್ಬಿಡ್ತೀನಿ. ಅಂದ್ರೆ ಇನ್ನೊಂದು 1% ಜೀವ ಇರುತ್ತೆ. ಆ ಥರ ಅವ್ರನ್ನು ಎತ್ಕೊಂಡೋಗಿ ಬದುಕಿಸಿದ್ದೀನಿ ಸರ್. ನಾ ಸತ್ತೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಂಗೆ ಆ ವಾಯ್ಸಲ್ಲಿ ರಿಯಲ್ ಅಂತ ಅನ್ಸುತ್ತೆ. ಆದರೆ ಅವನು ಕುಡ್ಕ. ನನ್ನ ಫ್ರೆಂಡ್ ಸ್ಪೀಕರ್ ಫೋನ್ ಹಾಕಿದ್ನಲ್ಲ, ಯೋಗಿ ACP ಅವ್ರ ಮಗ ಹೇಳ್ತಾನೆ, ಇಲ್ಲ ಅವರು ನಿಂಗೆ ರೇಗಿಸ್ತಾ ಇದ್ದಾರೆ. ಬೆಳಗಿನ ಜಾವ 4 ಗಂಟೆಗೆ ಜೀವ ಬರುತ್ತೆ. ಅಲ್ಲಿವರೆಗೂ ಪೊಲೀಸ್ ಎಲ್ಲ ಬಂದ್ಬಿಟ್ಟಿರ್ತಾರೆ, ನನ್ನ ಬಿಡಲ್ಲ. ನಾನು ಹೇಳ್ದೆ, ಬಿಡೋದಲ್ಲ, ನಾಳೆ ಅಲ್ಲ ನಾಳಿದಾದ್ರೂ ನನ್ನ ಮನೆಗೂ ಹೋಗಲ್ಲ, ಇಲ್ಲೇ ಇರ್ತೀನಿ, ಅದು ಜೀವ ಬಂದ್ಮೇಲೆ ನಾನು ಹೋಗ್ತೀನಿ ಅಂತ. ಇವ್ರು ಏನಂದ್ರೆ, ನಂದು ಬರ್ಡೇ ಪಾರ್ಟಿಗೆ ನನ್ನ ಫ್ರೆಂಡ್ಸ್ ಎಲ್ಲಾರನು, ಅದರಲ್ಲಿ ಸೀತಾ ಅಂತ, ರಘು, ಅಡ್ವಿಶು ಎಲ್ಲಾರನು, ನನ್ನ ತುಂಬ ಫ್ರೆಂಡ್ಸ್ನ PS ಕಾಲೇಜ್ ಹತ್ರ ಬೆಟ್ಟದ ಮೇಲೆ ಒಂದು ಡಾಬಾ ಇತ್ತು. ಅವಾಗ ಅಲ್ಲೇನೋ ಬಿದ್ದಿರುತ್ತೆ ಇಟ್ಗೆ ತರಕ, ಅದರಲ್ಲಿ ಹೊಡೆದು ಬಿಡ್ತಾನೆ, ಇಲ್ಲಿಗೆ ಜೋರಾಗಿ ಹೊಡೆದು ಬಿಡ್ತಾನೆ. ಅದು ಇಲ್ಲಿ ಏನಿರುತ್ತೆ, ಕಿಡ್ನಿನ ಏನಿರುತ್ತೆ ಇಲ್ಲಿ ಅದು ಗೊತ್ತಿಲ್ಲ, ಆಮೇಲೆ ಆಡ್ಕೊಂತಾರೆ ಜನ. ಕಿಡ್ನಿನ ಏನೋ ಈ ಪೋರ್ಷನ್ಗೆ ಹೊಡೆದ ತಕ್ಷಣ ಅವನು ಹಂಗೆ ಬಿದ್ದೋಗ್ಬಿಡ್ತಾನೆ. 1-1.5 ಬಿಯರ್ಗೆ ಟೈಟ್ ಹೋಗ್ತೀನಿ ಸರ್, ಅಷ್ಟೇ ಕುಡಿಯೋದು. ಅದ್ರ ಇಂಟ್ರೆಸ್ಟ್ ಇಲ್ಲ ನಂಗೆ, ತಿನ್ನೋದು ಹುಚ್ಚು. ಡ್ರಿಂಕ್ಸ್ ಬಂದು ತುಂಬಾ ಕಡಿಮೆ ಸರ್. ಅಂದ್ರೆ ಅದನ್ನ ಕುಡಿಬೇಕು ಅಂತ ಕುಡಿಯಲ್ಲ, ಸುಮ್ಮನೆ ಕಂಪ್ನಿ ಕೊಡ್ಬೇಕು ಅಂತ ಕುಡಿಯೋದು. ಆದ್ರೆ ತಿನ್ನೋದು ಮಾತ್ರ, ನಾನು ತಿನ್ನೋದು ನೋಡಿದ್ರೆ ಬೇರೆಯವ್ರು ಗಾಬರಿ ಆಗ್ಬಿಡ್ಬೇಕು, ಆ ಲೆವೆಲ್ಗೆ ತಿಂತೀನಿ. ಓಕೆ ಸರ್, ಕಂಟಿನ್ಯೂ ಮಾಡಿ. ಕಾಲೇಜ್ ಕಂಟಿನ್ಯೂ ಮಾಡಿ. ಈಗ ಕಾಲೇಜಲ್ಲಿ ಬಂದು ಫ್ರೆಂಡ್ಸ್ಗಳಿಗೆ ದಿನಾ ಪಾರ್ಟಿ ಕೊಡಿಸ್ತಿದ್ದೆ. ಏನಕ್ಕಂದ್ರೆ ಅವಾಗ ದುಡ್ಡಿನ ಬೆಲೆ ಗೊತ್ತಿರಲಿಲ್ಲ. ಯಾಕಂದ್ರೆ ಈಸಿ ದುಡ್ಡು, ನಾಯಲ್ಲಿ ನನಗೆ ಈಸಿ ದುಡ್ಡು ಬರ್ತಿತ್ತು. ಬರೀ ಒಂದು ರೀಸೇಲ್ ಮಾಡಿದ್ರೆ ಪ್ರಾಫಿಟ್ 10,000 ಬರೋದು. ನಾಳೆ ತಿರ್ಗಾ 10,000 ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲಿ. ಇವತ್ತು 10,000 ಖರ್ಚು ಮಾಡ್ತಾ ಇದ್ದೆ. ಆ ಥರ ಫ್ರೆಂಡ್ಸ್ಗಳು ಒಂದು 2-3 ಕಾರಲ್ಲಿ ರೌಂಡ್ ಹೊಡ್ಕೊಂಡು ದಿನಾ ತಿನ್ಸೋದು. ಬೆಳಗ್ಗೆ ಅಲಿಯಕ್ಕೆ ಹೋದ್ರೆ ರಾತ್ರಿ ಸಾಯಂಕಾಲ 7 ಗಂಟೆಗೆ ಬರ್ತಿದ್ವಿ. ಆ ಥರ ಅದರಲ್ಲಿ ಬಂದು ಸೆನ್ಸಾರ್ ಕಟ್ ಮಾಡಿ 8 ಹುಡುಗಿರು ಅಂತ ಬೇರೆ ಎಲ್ಲೋ ಅನುಬಂಧ ಅವಾರ್ಡಲ್ಲಿ ಹಾಕ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಈ 12 ಜನ ಹುಡುಗರು, 20 ಹುಡುಗರು ಒಟ್ಟಿಗೆ 20 ಹುಡುಗಿರು ಹೋಗ್ತಾ ಇದ್ದಿದ್ದು. ನಾನು ಒಬ್ಬನೇ ಒಳ್ಳೆ ಬೆಡ್ರೂಮ್ಗೆ ಹೋದಂಗೆ ಹಾಕ್ಬಿಟ್ಟಿದ್ದಾರೆ. ಅದನ್ನು ಸೆನ್ಸಾರ್ ಕಟ್ ಮಾಡಿ ನೀವು ಫುಲ್ ಹಾಕ್ಬೇಕು, ಆಮೇಲೆ ಕಟ್ ಮಾಡ್ಬಿಟ್ರೆ ಅವರು ಹಂಗೆ ಅನ್ಕೊಬಿಡ್ತಾರೆ. ಆ ಥರ ಅಲಿತಾ ಇದ್ದೆ. ಆದ್ರೆ ಒಂದಿನ ಏನಾಗುತ್ತೆ, ಲಾಕಾಸ ಅಂತ ಜಯನಗರಲ್ಲಿ ಪಬ್ಬಲ್ಲಿ ಒಂದು ಚಿಕ್ಕ ಗಲಾಟೆ ಆಗ್ಬಿಡುತ್ತೆ. ಅಂದ್ರೆ ಒಂದು ನಾಯಿ ಬ್ರೀಡರ್ ಇನ್ನೊಬ್ಬ ಬಂದು ನನ್ನ ಹೇಳಿಕೆಯನ್ನು ಸಹಿಸಕ್ಕಾಗದೆ ಬಂದು ಜಗಳಕ್ಕೆ ಬರ್ತಾನೆ, ಸುಮ್ಮನೆ ಹೊಡೆದಾಟಕ್ಕೆ. ಅವಾಗ ಕುಡಿಯಕ್ಕೆ ತಿನ್ನಕ್ಕೆ ದಿನಾ ನನ್ನ ಜೊತೆ ಓಡ್ ಬರ್ತಾ ಇದ್ದವರು, ಮಧ್ಯಾಹ್ನ ಆದ್ರೆ ಓಡ್ ಬಂದ್ಬಿಡೋರು, ಎಣ್ಣೆ ಹೊಡಿಸ್ತೀನಿ ತಿನ್ನಿಸ್ತೀನಿ ಅಂತ. ಅವತ್ತು ಜಗಳ ಅಂದ ತಕ್ಷಣ ಎಲ್ಲ ನನ್ನ ಬಿಟ್ಟು ಓಡೋಗ್ಬಿಡ್ತಾರೆ. ನಮ್ಮಪ್ಪ ಕರೀತಾ ಇದಾರೆ, ನಮ್ಮಮ್ಮ ಕರೀತಾ ಇದಾರೆ, ಮನೆಗೆ ಹೋಗ್ಬೇಕು, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು. ನನಗೆ ಇವ್ರು ಹೋಗ್ತೆ ಇಷ್ಟೇನಾ ಅಂದ್ರೆ ಒಂದು ಫ್ರೆಂಡ್ಶಿಪ್ಗೆ ಸುಮ್ಮನೆ ನಿಂತ್ಕೊಂಡಿದ್ರು ಸಾಕಾಗಿತ್ತು ಅಂತ. ಆಮೇಲೆ ಒಬ್ಬನೇ ಫೈಟ್ ಆಡಿ ಅವನ್ನ FIR ಮಾಡಿ ಅವನು ಜೈಲ್ಗೆ ಹಾಕ್ಸ್ತೀನಿ. ಅವನು ದಿಲೀಪ್ ಅಂತ, ಅವನು ಬೈಕ್ ಡೀಲರ್ ಇದ್ದ. ಆಮೇಲೆ ತ್ಯಾಗರಾಜ್ ನಗರಲ್ಲಿ ಹೋಟ್ಲ್ ಇತ್ತು, ಅವನು ದಪ್ಪಗಿದ್ರು, ತೀರೋದ್ರು ಅವರು. ಆದ್ರೆ ನಾನು ಯಾರ್ಯಾರನ್ನ ಮನ್ಸಿಂದ ಇಲ್ಲಿಂದ ಬೈಕ್ ಅಂತೀನಿ, ಅವ್ರು ಒಂದು 7-8 ಜನ ಸತ್ತೋಗಿದ್ದಾರೆ ಸರ್. ಅದನ್ನ ಎಲ್ಲ ಹೇಳ್ಬಿಡ್ತೀನಿ. ಯಾಕಂದ್ರೆ ನನಗೆ ನಾಲ್ಗೆಲ್ಲಿ ಮಚ್ಚೆ ಇದೆಯೋ ಅನ್ನೋ ಗೊತ್ತಿಲ್ಲ. ನಾನು ಯಾರಿಗೂ ತೊಂದರೆ ಮಾಡಲ್ಲ. ಅವ್ರು ನಂಗೆ ತೊಂದರೆ ಮಾಡಕ್ ಬಂದಾಗ ಅದರಲ್ಲೂ ತಡ್ಕೊಳ್ತೀನಿ, ಒಂದ್ ಲೆವೆಲ್ವರೆಗೂ ತಡ್ಕೊಳ್ತೀನಿ. ಆದ್ರೆ ಅತಿ ಆದಾಗ ನಾನು ಇಲ್ಲಿಂದ ಬೈಕೊಳ್ತೀನಿಲ್ಲ, ಒಳಗಿಂದ. ಆ ತರ ಅವ್ರು 7-8 ಜನ ಸತ್ತೋಗಿದ್ದಾರೆ ಸರ್ ರೋಡ್ ಆಕ್ಸಿಡೆಂಟ್ ಅಲ್ಲಿ. ದಿಲೀಪ್ ಅಂತ ಸರ್, ಅದೇ ಅವನು ಬೈಕ್ ಡೀಲರ್ ಇದ್ರು ತ್ಯಾಗರಾಜನಗರದಲ್ಲಿ, ದಿಲೀಪ್ ಅಂತ. ಅದು ಬಿಟ್ಬಿಟ್ಟು ಎಷ್ಟೊಂದ್ ಜನ ಸರ್, ಎಷ್ಟೊಂದ್ ಜನ, ಅದೆಲ್ಲ ಹೇಳಕ್ಕಾಗಲ್ಲ, ಅಷ್ಟೊಂದ್ ಜನ ಸತ್ತೋಗೋರೆ. ಮತ್ತಿಕೆರೆಯಲ್ಲಿ ಲೋಕೇಶ್ ಅಂತ, ಅವರು ಡಾಗ್ ಬ್ರೀಡರ್. ನಂಗೆ ತುಂಬಾ ತೊಂದರೆ ಕೊಡ್ತಾ ಇದ್ರು. ಅವರು ಫ್ಯಾಮಿಲಿ ಎಲ್ಲ ಎಲ್ಲೋ ಹೋದಾಗ ರೋಡ್ ಆಕ್ಸಿಡೆಂಟ್ ಅಲ್ಲಿ ಡಿವೈಡರ್ ಹೊಡೆದು ಹಾರ್ಕೊಂಡು ಸತ್ತೇ ಹೋದ್ರು. ಆ ಥರ ಅಂದ್ರೆ ಬೈಕೊಂಡಿರೋರು ಆ ಥರ. ಅದ್ರ ಜೊತೆಗೆ ಬೇರೆಯವ್ರು ಸತ್ತಿರೋರ್ನು ಡೆಡ್ ಬಾಡಿ, ಅಂದ್ರೆ ಇನ್ನೊಂದು 1% ಜೀವ ಇರುತ್ತೆ, ಆ ಥರ ಅವ್ರನ್ನು ಎತ್ಕೊಂಡೋಗಿ ಬದುಕಿಸಿದ್ದೀನಿ ಸರ್. ಇದ್ರದ್ದು ಫುಲ್ ಹೇಳ್ಬಿಡ್ತೀನಿ, ಡೀಟೇಲ್ಸ್ ಹೇಳ್ಬಿಡ್ತೀನಿ. ಒಬ್ಬ ವಿಜಿ ಅಂತ, ಅವನು ತಮಿಳ್ನಾಡಿಂದ ಬಂದಿರ್ತಾನೆ, ಸಾಫ್ಟ್ವೇರ್ ಇಂಜಿನಿಯರು, ತುಂಬಾ ದುಡಿತಾ ಇರ್ತಾನೆ. ಅವನಿಗೇನಂದ್ರೆ ದಿನ 7-8 ಜನ ಅವ್ರ ಮನೆಗೆ ಡೈಲಿ ಅವನು ಓಸಿ ದುಡ್ಡಲ್ಲಿ ಕುಡಿಯೋಕೆ ತಿನ್ನಕ್ಕೆ ಬರ್ತಾ ಇದ್ರು. ನನಗೆ ಯಾರೋ ಫ್ರೆಂಡಿಂದ ಒಂದ್ ದಿವಸ ಕರ್ಕೊಂಡೋಗಿ ಒಂದಿನ ಪರಿಚಯ. ಅದಾದ್ಮೇಲೆ ಇನ್ನೊಂದು ದಿವಸ ಅವ್ನ ಋಣ ಇತ್ತು ಅಂತ ನಾನು ಎಣ್ಣೆ ಊಟ ತೊಗೊಂಡೋಗಿ ಇನ್ನೊಂದು ದಿವಸ ಅವ್ರ ಮೇಲೆ ನಾನು ಪಾರ್ಟಿ ಮಾಡಿರ್ತೀನಿ. 2 ದಿವಸದ ಫ್ರೆಂಡು. ನಾನು ACP ಹತ್ತಿ ಅಂತ, ಅವ್ರ ಮಗ, ಅವ್ರು ವಿಜಯನಗರಲ್ಲಿರೋದು, ACP ಹತ್ತಿ ಅಂತ ರಿಟೈರ್ಡು. ಅವ್ರ ಮಗ ಯೋಗಿ ಅಂತ, ಅವನು ನಾನು ಕ್ಲೋಸ್ ಫ್ರೆಂಡ್ಸು. ನಾನು ಅವನು ಹೆಬ್ಬಾಳದ ಹತ್ರ ಹೋಗ್ತಾ ಇರ್ತೀವಿ. ಇವನ್ ಮನೆ ಪುಟ್ಟೇನಹಳ್ಳಿ ಕೆರೆ ಇದೆಯಲ್ಲ, ಅಲ್ಲಿ ವಿಜಯ್ ಅಂತ. ಅವನು ಫೋನ್ ಹೊಡಿತಾನೆ. ಫೋನ್ ಹೊಡೆದ್ಬಿಟ್ಟು, ಸದೇಶ್ ಎಲ್ಲಿದ್ದೀರಾ, ನಾ ಸತ್ತೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಂಗೆ ಆ ವಾಯ್ಸಲ್ಲಿ ರಿಯಲ್ ಅಂತ ಅನ್ಸುತ್ತೆ. ಆದರೆ ಅವನು ಕುಡ್ಕ. ನನ್ನ ಫ್ರೆಂಡ್ ಸ್ಪೀಕರ್ ಫೋನ್ ಹಾಕಿದ್ನಲ್ಲ, ಯೋಗಿ ACP ಅವ್ರ ಮಗ ಹೇಳ್ತಾನೆ, ಇಲ್ಲ ಅವರು ನಿಂಗೆ ರೇಗಿಸ್ತಾ ಇದ್ದಾರೆ, ತಮಾಷೆಗೆ ರೇಗಿಸ್ತಾ ಇದ್ದಾರೆ, ಕುಡಿದು ಇರ್ತಾನೆ, ಅದಕ್ಕೆ ಏನೋ ಚೋಕ್ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ನಾನಿಲ್ಲ, ಅವ್ನ ಫೀಲಲ್ಲಿ ಒಂದು ಫೀಲ್ ಇದೆ, 100% ಏನೋ ಮಾಡ್ಕೊಂಡಿದ್ದಾನೆ, ಏನೋ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾನೆ ಅಂತ. ನಾನು ಬೇಕಾದ್ರೆ
ನೀನು ಹೋಗು, ಅಲ್ಲೆಲ್ಲೋ ಹೋಗ್ಬೇಕಿತ್ತು ನಾವು, ಅದಕ್ಕೆ ನೀನು ಮುಂದಕ್ಕೆ ಹೋಗು, ನಾನು ಹೆಂಗೋ ವಾಪಸ್ ಹಿಂಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಅವನು ಇಲ್ಲ ಬರಲ್ಲ ಅಂತಾನೆ. ಆಮೇಲೆ ಹೋಗ್ಬೇಕಾದ್ರೆ ಆಯ್ತು ಬರ್ತೀನಿ ಅಂತ ಬಂದ್ಬಿಡ್ತಾನೆ. ಸರ್ ಸೀದಾ ಮನೆಗೆ ಹೋಗಿ ಬಾಕ್ಲು ತೆಗಿತೀವಿ ಸರ್. ಸೀದಾ ಮನೆಗೆ ಹೋಗಿ ಬಾಕ್ಲು ತೆಗಿತಿದ್ದಂಗೆನೆ ಇಷ್ಟೆತ್ರ ರಕ್ತ ಸರ್, ನೆಲ ಎಲ್ಲ ರಕ್ತ, ಫುಲ್ ಇಡೀ ಮನೆನೇ ರಕ್ತ. ಓಕೆ, ಹೋಗ್ಬಿಟ್ಟು ಹಿಂಗೆ ಹಿಡ್ಕೊಂಡು ಹಿಂಗೆ ಎತ್ತಕ್ಕೆ ಹೋಗ್ತೀನಿ, ಜಾರ್ತಾ ಇದೆ, ಫುಲ್ ಬ್ಲಡ್, ಫುಲ್ಲು ರಕ್ತ, ಬ್ಲಡ್ ಎತ್ತಕ್ಕೆ ಆಗ್ತಾ ಇಲ್ಲ. ನನಗೆ ಗೊತ್ತಿಲ್ಲ, ಬಟ್ಟೆ ಹಿಡ್ಕೊಂಡು ಎತ್ತಬೇಕು ಅನ್ನೋ ನ್ಯಾಕು ಇಲ್ಲ ಆ ಗಾಬ್ರಿಲಿ. ಎಡ್ಕೊಂಡು ಹಾಸ್ಪಿಟ್ಲಿಗೆ ಸೇರ್ಸಕ್ಕೆ ಇದು ಅಂದ್ರೆ ಫುಲ್ಲು ಬಿದೋಗ್ಬಿಟ್ಟಿದ್ದಾನೆ, ಅಂದ್ರೆ ಅನ್ಕಾನ್ಶಿಯಸ್, ಅಂದ್ರೆ ಫುಲ್ ಜೀವ ಹೊಟ್ಟೋದ್ರೆ ಬದುಕ್ಸಕ್ಕಾಗಲ್ಲ. ನಮಗದು ಡೆಡ್ ಬಾಡಿ, ಅನ್ಕಾನ್ಶಿಯಸ್ ನಮ್ಗೆ ಡೆಡ್ ಬಾಡಿ ತರನೇ ಫೀಲ್ ಆಯ್ತು, ಸತ್ತೋಗಿದ್ದಾನೆ ಅಂತಾನೆ ಅನ್ಕೊಂಡೆ. ಆದ್ರೆ ಬೇರೆಯವರು ಆ ಜಾಗದಲ್ಲಿ ಆಗಿದ್ರೆ ಒಳಗೂ ಹೋಗ್ತಾರಲ್ಲ, ಕಿರ್ಚ್ಕೊಂಡು ಆಚೆ ಓಡೋಗ್ಬಿಡೋರು. ನಾನು ಹಿಂದೆ ಕೈ ಎತ್ತಿ ಹಿಂದೆ ತಿರ್ಗೋ ಅಷ್ಟೊತ್ತಿಗೆ ACP ಮಗ ಓಡೋಗ್ಬಿಟ್ಟಿದ್ದಾನೆ, ನನ್ನ ಬಿಟ್ಬಿಟ್ಟು ಗಾಡಿ ಎತ್ಕೊಂಡು ಓಡೋಗ್ಬಿಟ್ಟಿದ್ದಾನೆ. ನಾನು ಸೀದಾ ಅಲ್ಲಿಂದ ಮೇನ್ ರೋಡ್ಗೆ ಹೋಗ್ಬಿಟ್ಟು ಆಟೋನ್ಗೆ, ಸರ್ ಇಲ್ಲಿ ರಾಜಶೇಖರ್ ನರ್ಸಿಂಗ್ ಹೋಮ್ ಅಂತ, ಅದು JP ನಗರಲ್ಲೇ ಇದೆ ನಮ್ಮ ಕಾಲೇಜ್ ಹಿಂದ್ಗಡೆನೆ, 1000 ರೂಪಾಯಿ ಕೊಡ್ತೀನಿ ಸರ್, ದಯವಿಟ್ಟು ನನಗೆ ಎತ್ತಕ್ಕಾಗ್ತಾ ಇಲ್ಲ, ಆಟೋಲ್ ಹಾಕಿ ಹಾಸ್ಪಿಟ್ಲು ಮುಂದೆ ನೀವೆತ್ತು ನೆಲದ ಮೇಲೆ ಹಾಕ್ಬಿಟ್ಟು ಹೊಟ್ಟೋಗ್ಬಿಡಿ, ನಾನು ಒಳಗಿಂದ ನರ್ಸ್ನ ಕರ್ಕೊಬಂದು ನಾನು ಒಳಗೆ ಕರ್ಕೊಳ್ತೀನಿ, ಅವ್ನು ಬದುಕಿದನೋ ಸತ್ತಿದನೋ, ನಮ್ದೇನು ಕರ್ತವ್ಯ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ನಾನೇನು ಮಾಡ್ತೀನಿ, ಹೋಗಿ ಆಟೋ ಒಂದು 1000 ರೂಪಾಯಿ ಕೊಟ್ಟು ಕರ್ಕೊಬರ್ತೀನಿ. ಅವ್ರು ಹೇಳ್ತಾರೆ ಪ್ಯಾಂಟ್ ಇಡ್ಕೋ, ಶರ್ಟ್ ಇಡ್ಕೋ ಅಂತ ಹೇಳ್ತಾರೆ. ಡ್ರೈವರ್ ಇಟ್ಕೊಂಡು ಎತ್ಕೊಂಡು ಮೇಲಿಂದ, ಅದು ಫಸ್ಟ್ ಫ್ಲೋರ್, ಅಲ್ಲಿಂದ ಮೆಟ್ಲಿಂದ ತಂದು ಇದು ಆಟೋಲಿ ಹಾಕ್ತೀವಿ ಕಾಲ ಹತ್ರ. ಅವ್ರೇನು ಮಾಡ್ತಾರೆ, ರಾಜಶೇಖರ್ ನರ್ಸಿಂಗ್ ಹೋಮ್ ಹತ್ರ ಕರ್ಕೊಂಡು ಹೋಗ್ತಾರೆ, ಎಳ್ದು ಆಚೆ ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಯಾಕಂದ್ರೆ ಮುಂಚೆನೇ ದುಡ್ಡು ಕೊಟ್ಟಿರ್ತೀನಿ ಅವ್ರಿಗೆ, ಯಾಕಂದ್ರೆ ಅವ್ರಿಗೂ ಪಾಪ ನನ್ನಿಂದ ರಿಸ್ಕ್ ಬೇಡ ಅಂತ. ನಾನು ಒಳಗೆ ಹೋಗ್ಬಿಟ್ಟು ಕರ್ಕೊಂಬರ್ತೀನಿ, ಅವರೆಲ್ಲ ಎತ್ತಿ ಮೇಲೆ ಹಾಕ್ಬಿಟ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಇದು ರಾತ್ರಿ 10:30ಗೆ, 10:30 ಆಗಿತ್ತು. ಬೆಳಗಿನ ಜಾವ 4 ಗಂಟೆಗೆ ಜೀವ ಬರುತ್ತೆ. ಅಲ್ಲಿವರೆಗೂ ಪೊಲೀಸ್ ಎಲ್ಲ ಬಂದ್ಬಿಟ್ಟಿರ್ತಾರೆ, ನನ್ನ ಬಿಡಲ್ಲ. ನಾನು ಹೇಳ್ದೆ ಬಿಡೋದಲ್ಲ, ನಾಳೆ ಅಲ್ಲ ನಾಳಿದಾದ್ರೂ ನನ್ನ ಮನೆಗೂ ಹೋಗಲ್ಲ, ಇಲ್ಲೇ ಇರ್ತೀನಿ, ಅದು ಜೀವ ಬಂದ್ಮೇಲೆ ನಾನು ಹೋಗ್ತೀನಿ ಅಂತ. ಆಮೇಲೆ ಜೀವ ಬರುತ್ತೆ. ಅವ್ರೇನು ಅನ್ಕೊಂಡಿರ್ತಾರೆ ಹಾಸ್ಪಿಟ್ಲ್ ಅವರು, ಪೊಲೀಸ್ ಅವರು, ನಾನೇನೋ ಮಾಡ್ಬಿಟ್ಟು ಅವನ್ನ ಕರ್ಕೊಬಂದಿದ್ದೀನಿ ಅಂತ ಅನ್ಕೊಂಡು ಅವರು ಡೌಟಲ್ಲಿ ನನ್ನ ಹಿಡ್ಕೊಂಡಿರ್ತಾರೆ. ಇವನು ಜೀವ ಬರ್ತಿದ್ದಂಗೆ ಏನು ಮಾಡಬೇಕು, ಏನು ನೋಡಿದ್ರು, ಭೈ ಯಾಕೆ ಬದುಕಿಸ್ತೆ ನನ್ನ, ಯಾಕೆ ಬದುಕಿಸ್ತೆ ಅಂತ ಹೊಡಿತಾ ಇದ್ದಾನೆ. ನಿಮ್ಗೆ ನನಗೆ ಹೊಡಿತಾ ಇದ್ದಾನೆ ಅಂದ್ರೆ ಅವ್ರಿಗೆ, ಪೊಲೀಸ್ ಅವ್ರಿಗೆ ಅರ್ಥ ಆಯ್ತು, ಅಂದ್ರೆ ಇವ್ನು ಬದುಕಿಸ್ದವನು ಅಂತ. ಅವಂದು ಆಮೇಲೆ ಗೊತ್ತಾಯ್ತು ಏನಕ್ಕೆ ಹಂಗೆ ಮಾಡ್ಕೊಂಡಿದ್ದ ಅಂತ. ಅವನ್ ಏನ್ ಮಾಡ್ಕೊಂಡಿದ್ದಾನೆ, ಹೊಸ ಬ್ಲೇಡ್ ತಗೊಂಡು ಹೆಂಗೆ ಕುಯ್ಕೊಂಡಿದ್ದಾನೆ ಅಂದ್ರೆ, ಇಲ್ಲೊಂದು 30 ಕಡೆ, ಇಲ್ಲೊಂದು 20-30 ಕಡೆ, ಒಂದೊಂದು ಮೂಳೆ ಕಾಣಿಸ್ತಾ ಇದೆ. ಅಂದ್ರೆ ಕಣ್ಣು ತರ ಅಗ್ಲಗ್ಲ ಓಪನ್ ಆಗ್ಬಿಟ್ಟಿದೆ. ಅಂದ್ರೆ ಅಷ್ಟು ಹೊಸ ಬ್ಲೇಡ್ ಅಲ್ಲಿ ಫುಲ್ಲು ಕುಯ್ಕೊಂಡ್ಬಿಟ್ಟಿದ್ದಾನೆ, ನರ ಎಲ್ಲ ಕುಯ್ಕೊಂಡ್ಬಿಟ್ಟಿದ್ದಾನೆ. ವಿಚಾರಕ್ಕೆ ಸರ್, ಅವನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದ. ಅವಳೇನಂದ್ರೆ ನೋಡಕ್ ಚೆನ್ನಾಗಿರೋಳು, ಇವನು ತಮಿಳಿಯನ್ಸ್ ಕಪ್ಪುಗಿದ್ದ. ಅವಳೇನ್ ಮಾಡಿದ್ಲು, ಬರೀ ಉಚ್ಕೊಳಕ್ಕೋಸ್ಕರ ಇವಂದು, ಅಂದ್ರೆ ಮದ್ವೆ ಆಗಕ್ಕಲ್ಲ, ಇರೋವರೆಗೂ ಅವಳಿಗೆ ಮೇಂಟೆನೆನ್ಸ್ ಆಗ್ಬೇಕು, ಮನೆ ಖರ್ಚು ಇದಾಗ್ಬೇಕು, ಅವಳು ಮೊಬೈಲು, ಓಡಾಡೋ ಗಾಡಿ, ಮನೆ ರೇಷನ್ನು ಪಾಷನ್ನು ಬಾಡಿಗೆ, ಆ ತರ ಅವಳು ಚೆನ್ನಾಗಿ ಮುಂಡ ಇಕ್ಕಿದ್ಲು. ಅವಳಿಗೆ ಮದ್ವೆ ಆಗುವಂತ ಬಂದ ತಕ್ಷಣ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಲು. ಅವನ ಆ ಫೀಲ್ಗೆ, ಇಷ್ಟು ವರ್ಷ ಸಾಕಿದ್ ಗಿಣಿ ಹಿಂಗ್ ಮಾಡ್ಬಿಟ್ಲಲ್ಲ ಅನ್ಬಿಟ್ಟು ಫೀಲಿಂಗಿಗೆ ಕುಯ್ಕೊಂಡಿರೋದು. ಆಮೇಲೆ ಅವನ್ನ ಬದುಕಿಸ್ಬಿಟ್ಟು ಅವನಿಗೆ ಎಲ್ಲ ಪೊಲೀಸ್ ಎಲ್ಲ ಬಂದು ಬುದ್ಧಿವಾದ ಹೇಳಿದ್ರು. ಆಮೇಲೆ ಅವ್ರ ಅಪ್ಪ ಅಮ್ಮನ ನಂಬರ್ ಇಸ್ಕೊಂಡು, ಅವ್ರ ಅಪ್ಪ ಅಮ್ಮ ತಮಿಳ್ನಾಡು, ಅಲ್ಲಿಗೆ ಫೋನ್ ಮಾಡಿ, ಸೇಲಮ್ಮ, ಕೊಯಮತ್ತೂರು ಆ ಸೈಡೆಲ್ಲೋ, ಅಲ್ಲಿಂದ ಕರ್ಸ್ಕೊಂಡು ಅವ್ರ ಅಪ್ಪ ಅಮ್ಮ ಬಂದ ಮೇಲೆ ಅವ್ರು ಹ್ಯಾಂಡ್ ಓವರ್ ಮಾಡಿಬಿಟ್ಟು ನನ್ನ ಕರ್ತವ್ಯ ಮುಗೀತು ಅಂತ ಬಂದೆ. ಅದು ಫಸ್ಟ್ ಜೀವ ನಾನು ಕಾಪಾಡಿರೋದು. ಅಂದ್ರೆ ಸತ್ಯ, ನಾನು ಇನ್ನೊಂದು 10 ನಿಮಿಷ ಲೇಟ್ ಆಗಿದ್ರು ಅವ್ರು ಫುಲ್ ಜೀವ ಹೊಟ್ಟೋಗಿರೋದು. 10 ನಿಮಿಷ ಲೇಟ್ ಆಗಿದ್ರು, ನಾನೀಗ ನನ್ನ ಫ್ರೆಂಡ್ ಮಾತು ಕಟ್ಕೊಂಡು ಅವ್ನು ಕುಡ್ದಾಗ ಮಾಡಿದಾನೆ ಅನ್ಕೊಂಡು ಹೊಟ್ಟೋಗಿದ್ರು, ಸತ್ತೋಗಿರೋನು. ಆಮೇಲೆ ಬದುಕಿಸ್ಬಿಟ್ಟು ಅವ್ರ ಅಪ್ಪ ಅಮ್ಮಂಗೆ ಹ್ಯಾಂಡ್ ಓವರ್ ಮಾಡಿ ಹೋದೆ. ಅದು ಬಿಟ್ಟು ನೆಕ್ಸ್ಟ್ ಚಾಮರಾಜಪೇಟೆಯಲ್ಲಿ ಪಾರಿವಾಳ ಗೋಪಿ ಅಂತ, ಪಾರಿವಾಳ ಗೋಪಿ ಅಂತ TR ಮಿಲ್ ಅಲ್ಲಿ ಆಜಾದ್ ನಗರಲ್ಲಿ ಇರೋದು. ಅವ್ರ ಅಣ್ಣ ಹೆಸರು ರಘು ಅಂತ. ಇವ್ರು ಏನಂದ್ರೆ, ನಂದು ಬರ್ಡೇ ಪಾರ್ಟಿಗೆ ನನ್ನ ಫ್ರೆಂಡ್ಸ್ ಎಲ್ಲಾರನು, ಅದರಲ್ಲಿ ಸೀತಾ ಅಂತ, ರಘು, ಅಡ್ವಿಶು, ಎಲ್ಲಾರನು ನನ್ನ ತುಂಬಾ ಫ್ರೆಂಡ್ಸ್ನ PS ಕಾಲೇಜ್ ಹತ್ರ ಬೆಟ್ಟದ ಮೇಲೆ ಒಂದು ಡಾಬಾ ಇತ್ತು. ಅವಾಗ ರಿಂಗ್ ರೋಡ್ PS ಕಾಲೇಜ್ ಇದೆಯಲ್ಲ, ಅಲ್ಲಿ ಡಾಬಾ ಇತ್ತು. ಅಲ್ಲಿಗೆ ನಾನು ಊಟಕ್ಕೆ ಅಂತ ಎಲ್ಲಾರನ್ನು ಪಾರ್ಟಿಗೆ ಬರ್ಡೇಗೆ ಕರೆದಿರ್ತೀನಿ. ಅವ್ರು ಬರೋ ಟೈಮಲ್ಲಿ ರೇಸಿಂಗ್ ಅಲ್ಲಿ ನಾನು ಫಸ್ಟ್ ಬಂದಿದ್ದು ಅಂತ ಜಗಳ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಚಿಕ್ಕ ವಿಷಯ, ಕೊಡಿಸ್ತಾ ಇರೋದು ನಾನೇ, ನನ್ನ ದುಡ್ಡು, ನನ್ನ ಪಾರ್ಟಿ, ಬಂದಿರೋದು ಅವ್ರಿಬ್ರು ಗೆಸ್ಟು. ಅವರಿಬ್ಬರೇ ಫೈಟ್ ಆಡ್ಕೊಂಡು ಒಬ್ಬ ಇಟ್ಕೆ ಕಲ್ಲಲ್ಲಿ ಹೊಡೆದು ಬಿಡ್ತಾನೆ ಇಲ್ಲಿಗೆ. ಅಲ್ಲೇನೋ ಬಿದ್ದಿರುತ್ತೆ ಇಟ್ಕೆ ತರ, ಅದರಲ್ಲಿ ಹೊಡೆದು ಬಿಡ್ತಾನೆ ಇಲ್ಲಿಗೆ, ಜೋರಾಗಿ ಹೊಡೆದು ಬಿಡ್ತಾನೆ. ಅದು ಇಲ್ಲಿ ಏನಿರುತ್ತೆ, ಕಿಡ್ನಿನ ಏನಿರುತ್ತೆ ಇಲ್ಲಿ ಅದು ಗೊತ್ತಿಲ್ಲ, ಆಮೇಲೆ ಆಡ್ಕೊಂತಾರೆ ಜನ. ಕಿಡ್ನಿನ ಏನೋ ಈ ಪೋರ್ಷನ್ಗೆ ಹೊಡೆದ ತಕ್ಷಣ ಅವನು ಹಂಗೆ ಬಿದ್ದೋಗ್ಬಿಡ್ತಾನೆ. ಅಂದ್ರೆ ನಮ್ಗನ್ಸುತ್ತೆ ಯಾಕಂದ್ರೆ ನಾವು ಡಿಗ್ರಿ ಲೈಫ್, ಕಾಲೇಜ್ ಲೈಫು, ಸತ್ತೋಗ್ಬಿಟ್ಟ ಅಂತ ನಮ್ಗನ್ಸುತ್ತೆ.
ಅದೇನಾಯ್ತು, ಎಲ್ಲ ಇಡೀ ಬಾರಲ್ಲಿರೋ ಕಸ್ಟಮರು, ಡಾಬಾಲಿದ್ದೋ ಓನರು, ಕೆಲಸದವರು, ನನ್ನ ಜೊತೆ ಬಂದವರು ಎಲ್ಲರೂ ಓಡೋಗ್ಬಿಡ್ತಾರೆ, ಓಡೋಗ್ಬಿಡ್ತಾನೆ. ಬರೀ ಆ ಡೆಡ್ ಬಾಡಿ, ನಾನು ಸೀತಾ ಅಂತ. ಸೀತಾ ಅನ್ನೋಳು ಬಂದು ದೀಪಾ ಕಾಂಪ್ಲೆಕ್ಸ್ ಇಂದ ಡೌನ್ ಮುದ್ದಿನ ಪಾಳ್ಯನ ಏನದು ಮೇಲ್ಗಡೆ ಹಂಗೆ ಡೌನ್ ಹೋಗಿ ಹಪ್ಪೋದ್ರೆ ಅಲ್ಲಿ ರೋಡ್ ಒಗಿತಾವ್ರೆ, ಅಲ್ಲಿ ರೈಟಲ್ಲಿ ಅವಳ ಮನೆ. ಇವಾಗ್ಲೂ ಫ್ರೆಂಡ್ ಅವರು, ಇವಾಗ್ಲೂ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ. ಅವಳು ನಾನು ಮಾತ್ರ ಇದ್ವಿ, ಎಲ್ಲರೂ ಓಡೋಗ್ಬಿಟ್ರು. ನಾವೇನ್ ಮಾಡಿದ್ವಿ, ಅವ್ರನ್ನ ಪ್ಯಾಂಟ್ ಎಲ್ಲ ಹೇಳ್ಕೊಟ್ಟಿದ್ರಲ್ಲ ಫಸ್ಟ್, ಗೊತ್ತಿತ್ತಲ್ಲ, ಪ್ಯಾಂಟು ಶರ್ಟ್ ಇಟ್ಕೊಂಡು ಟೂ ವೀಲರ್ ಆಗ ಕಾರ್ ಇರಲಿಲ್ಲ, ಟೂ ವೀಲರ್ ಅಲ್ಲಿ ಕಾಲತ್ರ ಹಾಕೊಂಡು ಪ್ಯಾಂಟ್ ಅವಳಿ ಕಡೆ ಶರ್ಟ್ ದಿ ಕಡೆ ಇಟ್ಕೊಂಡು ಹಿಂಗೆ ನಾನು ಮಧ್ಯ ಓಡಿಸ್ತಾ ಇದ್ದೀನಿ, ಹಿಂದೆಯಿಂದ ಕೈಯಾಗಿ ಶರ್ಟ್ ಪ್ಯಾಂಟ್ನ ಎತ್ತಿ ಇಟ್ಕೊಂಡ್ಲು. ಅಲ್ಲಿಂದ ರಿಂಗ್ ರೋಡ್ ಹಾಸ್ಪಿಟ್ಲ್ ಅಂತ ಪೋಸ್ಟ್ ಆಫೀಸ್ ಪಕ್ಕ, ಎಷ್ಟು ಒಂದು ಮನೆ ಟೆಂಪ್ರವರಿ ತಗೊಂಡಿದ್ರಲ್ಲ ಅದು ಎದುರುಗಡೆ ಪೆಟ್ರೋಲ್ ಬಂಕ್ ಪಕ್ಕ, ಅಲ್ಲಿಗೆ ತಗೊಂಡೋದ್ವಿ KR ಹಾಸ್ಪಿಟ್ಲಿಗೆ. ಅವರು ನಾವು ತಗೊಳ್ಳಲ್ಲ ಅಂತ ಒಳಗೂ ಬಿಟ್ಕೊಳ್ಳಿಲ್ಲ, ನಮ್ನ ಹಂಗೆ ಕಳಿಸ್ಬಿಟ್ರು. ಅಲ್ಲಿಂದ ಹನುಮನ್ ನಗರ PS ಕಾಲೇಜ್ ಮುಂದೆ ಇನ್ನೊಂದು ಹಾಸ್ಪಿಟ್ಲ್ ಇದೆ, ಸಾರಿ ಇದು ರಿಂಗ್ ರೋಡ್ ಹಾಸ್ಪಿಟ್ಲ್, ಸಾರಿ ರಿಂಗ್ ರೋಡಲ್ಲಿ ಇರೋದ್ ನೇಮು ರಿಂಗ್ ರೋಡ್ ಹಾಸ್ಪಿಟಲ್. KR ಹಾಸ್ಪಿಟ್ಲ್ ಬಂದು PS ಕಾಲೇಜ್ ಮುಂದೆ ಇರೋ ಹಾಸ್ಪಿಟಲ್. ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡೋದಾಗ ಅವರು 2,500 ತಗೊಳ್ತಾರೆ. ಸರ್ ಇಲ್ಲಿ ಇದಾಗಲ್ಲ, ನೀವು ಮಲ್ಯಾಗ ಕರ್ಕೊಂಡೋಗಿ ಫಸ್ಟ್ ಏಡ್ ಮಾಡ್ತೀವಿ ಅಂದ್ಬಿಟ್ಟು ಫಸ್ಟ್ ಏಡ್ ಏನೋ 2-3 ಇಂಜೆಕ್ಷನ್ ಕೊಟ್ಬಿಟ್ಟು ಆಂಬುಲೆನ್ಸ್ ಬುಕ್ ಮಾಡ್ಕೊಡ್ತಾರೆ, ಅವ್ರದ್ದೇ ಇರುತ್ತೆ. ಅದರಿಂದ ಮಲ್ಯ ಹಾಸ್ಪಿಟ್ಲ್ಗೆ ಹೋಗಿ ಸೇರಿಸ್ತೀನಿ. ಅಲ್ಲಿ 28,000 ರೂಪಾಯಿ ಕೇಳ್ತಾರೆ. 28,000 ರೂಪಾಯಿ ಕಟ್ಬಿಟ್ಟು ನಾನು ಸೀತಾ ಅಲ್ಲೇ ಇರ್ತೀವಿ, ಬೆಳಗ್ಗೆವರೆಗೂ ಇರ್ತೀವಿ. ಅವನಿಗೂ ಬೆಳಗಿನ ಜಾವ ಅಷ್ಟೊತ್ತಿಗೆ ಜೀವ ಬರ್ತದೆ. ಜೀವ ಬರ್ತಿದ್ದಂಗೆ ಇನ್ನೊಂದು 5-6 ಸಾವಿರ ರೂಪಾಯಿ ಡ್ಯೂ ಇರುತ್ತೆ. ಸರ್ ಜೀವ ಬರೋರ್ಗೂ ನಂದು ದುಡ್ಡು ಕಟ್ಟಿದ್ದೀನಿ. ಮಿಕ್ಕಿದ 5-6 ಸಾವಿರ ಅವ್ರ ಮನೆಯವ್ರು ಕೊಟ್ಟು ಬಿಡಿಸ್ಕೊಂಡು ಹೋಗ್ಬೇಕಾ, ಒಡೆದೋನ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ಬೇಕಾ, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ಅವರೇ ಅರೇಂಜ್ ಮಾಡ್ತಿದ್ರೆ ಎಲ್ಲ. ಇವ್ನು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಇದ್ದಾನೆ. ಅವ್ರ ಮನೆಯವ್ರಿಗೆ ಫೋನ್ ಹೊಡಿದ್ರೆ ಸತ್ರೆ ಸಾಯ್ಲಿ ಬಿಡಿ ಅಂತ ಇದ್ದಾರೆ. ಅಂದ್ರೆ ಬಿಡಿಸ್ಕೊಳಕ್ಕೆ ಬರಲ್ಲ, ನೋಡಕ್ಕೂ ಬರಲ್ಲ ಅಂತ ಇದ್ದಾರೆ. ಅಂದ್ರೆ ಅಷ್ಟು ಅವ್ನು ಏನ್ ಬೇಜಾರು ಮಾಡಿದ್ನೋ ಗೊತ್ತಿಲ್ಲ, ಯಾರು ಬರ್ಲಿಲ್ಲ. ನನಗೆ ಪಿತ್ತ ನೆತ್ತಿಗೆ ಏರ್ಬಿಡ್ತು. ನೋಡಿ, ನಾನು ಬದುಕಿಸೋ ಜವಾಬ್ದಾರಿ ನಂದು, ಅದ್ರ ಮೇಲೆ ನಿಮ್ದು ಇಲ್ಲ. ಅವ್ನು ಯಾರು ಹೊಡೆದವನಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ನ ಕೈಲಿ ಕಟ್ಟಿಸಿ, ನನಗೇನು ತೇವಲ. ಆಮೇಲೆ ಏನು ಮಾಡ್ತೀನಿ, ಹಾಸ್ಪಿಟ್ಲಿಂದ ನಾನು ಹೊರಟ್ಬಿಡ್ತೀನಿ. ಆಮೇಲೆ ಆಚೆ ಬಂದ್ಬಿಟ್ಟಿದ್ದೀನಿ, ಬೇಕಾದ್ರೆ ಬಿಡಿಸ್ಕೊಳ್ಳಿ ಅಂತ ಅವ್ರ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಅವ್ರು ಹೋಗ್ಬಿಟ್ಟು ಆಮೇಲೆ 5,000-6,000 ಬ್ಯಾಲೆನ್ಸ್ ಇರುತ್ತೆ, ಅದು ಕಟ್ಬಿಟ್ಟು ಬಿಡಿಸ್ಕೊಬರ್ತಾರೆ. ಅವನದು ಪುನರ್ಜನ್ಮ ಅಂತಲೇ ಹೇಳ್ಬೋದು.